ಶ್ರೀ ಸ್ಕಂದ ಪುರಾಣ ಅಧ್ಯಾಯ 19 ಮುಂದುವರಿದ ಭಾಗ. ಕೂಡಲೇ ಶೂರಪದ್ಮನ ಅನುಜ್ಞೆಯಂತೆ ಧರ್ಮಕೋಪನೆಂಬ ಶೂರಪದ್ಮನ ಮಂತ್ರಿಯು ಪುಂಡರೀಕವೆಂಬ ದಿಗ್ಗಜವನ್ನೇರಿಕೊಂಡು ಬಂದು ವೀರಬಾಹುವನ್ನು ಎದುರಿಸಿದನು. ಅಷ್ಟರಲ್ಲಿ ಅಸಂಖ್ಯಾತ ರಕ್ಕಸರು ವೀರಬಾಹುವಿನ ಬಾಣಗಳಿಗೆ ಬಲಿಯಾಗಿ ಗತಪ್ರಾಣರಾಗಿ ಉರುಳಿದ್ದರು. ಧರ್ಮಕೋಪನು ತನ್ನ ಅಸಂಖ್ಯಾತ ಬಾಣಗಳಿಂದ ಅನೇಕ ಗಣಾಧಿಪರನ್ನು ಘಾತಿಸಿ ನೋಯಿಸಿದನು. ಆತನೇರಿದ ಪುಂಡರೀಕವು ತನ್ನ ಶುಂಡಿಲಲ್ಲಿ ಕಬ್ಬಿಣದ ಮುಸಲವನ್ನು ಧಾರಣ ಮಾಡಿ ಅದರಿಂದ ಅನೇಕ ಭೂತಗಣಗಳನ್ನು ಅಪ್ಪಳಿಸಿ ಭೂಮಿಗುರುಳಿಸಿತು. ಧರ್ಮಕೋಪನ ಬಾಣಗಳ ಹತಿಯಿಂದ ನೂತನವಾಗಿ ಚಿಕ್ಕಿತ ಅಶೋಕ ವೃಕ್ಷದಂತೆ ವೀರಬಾಹುವಿನ ಸರ್ವಾಂಗವು ರಕ್ತರಂಜಿತವಾಗಿತ್ತು. ಆಗ ಕಡು ಮುಳಿಸಿನಿಂದ ವೀರಬಾಹುವು ನಿಶಿತಾಸ್ತ್ರಗಳಿಂದ ಧರ್ಮಕೋಪನ ಎದೆಯನ್ನು ಘಾತಿಸಲು ಅವನು ಒಂದು ಕ್ಷಣಕಾಲ ಮೂರ್ಛಿತನಾದನು. ಕೂಡಲೇ ಧರ್ಮಕೋಪನು ಮೂರ್ಛೆ ತಿಳಿದಿದ್ದು ತನ್ನ ಬಾಣಗಳ ಹತಿಯಿಂದ ವೀರಬಾಹುವಿನ ಸಾರಥಿಯನ್ನು ಕೊಂದನು. ಒಡನೆಯೇ ವೀರಬಾಹುವು ರಥದಿಂದ ಜಿಗಿದು ಗಜ ಸಹಿತ ಧರ್ಮಕೋಪನನ್ನು ಮೇಲಕ್ಕೆ ತೂರಿದನು. ಗಜವು ಮೇಲಿಂದ ಕೆಳಕ್ಕೆ ಬಿದ್ದು ಮೂರ್ಛೆ ಹೊಂದಿತು. ಧರ್ಮಕೋಪನು ಚಾಣಾಕ್ಷತನದಿಂದ ನೆಲಕ್ಕೆ ಜಿಗಿದು ಕೋಪದಿಂದುರಿದೆದ್ದು ದಂಡದಿಂದ ವೀರಬಾಹುವನ್ನು ಅಪ್ಪಳಿಸಲು ಬಂದನು. ಆಗ ವೀರಬಾಹುವು ಆ ದಂಡವನ್ನು ಗಟ್ಟಿಯಾಗಿ ಮಿಸುಕದಂತೆ ಹಿಡಿದು ಹದನವಾದ ಕರವಾಲದಿಂದ ಅಸುರನೆದೆಗೆ ತಿವಿಯಲು ಅವನು ರಕ್ತ ಕಾರುತ್ತಾ ಸಾವನ್ನಪ್ಪಿ ಭೂಮಿಗುರುಳಿದನು. ಅಷ್ಟರಲ್ಲಿ ಮೂರ್ಛೆ ತಿಳಿದಿದ್ದ ಪುಂಡರೀಕ ಗಜವು ವೀರಬಾಹುವಿಗೆ ನಮಸ್ಕರಿಸಿ ಮಾಡಿದ ಅಪರಾಧಕ್ಕೆ ಕ್ಷಮೆ ಕೋರಿ ಅಸುರನ ಅಂಕುಶದಿಂದ ಮುಕ್ತವಾಗಿ ಸ್ವಸ್ಥಾನಕ್ಕೆ ತೆರಳಿತು. ವೀರಬಾಹುವಿನ ಸೈನಿಕರನ್ನು ಎದುರಿಸಲಾರದೆ ರಾಕ್ಷಸ ಸೈನಿಕರು ಪಲಾಯನ ಸೂತ್ರವನ್ನು ಪಠಿಸಿದರು. ಸೂರ್ಯನು ಅಸ್ತಂಗತನಾದನು. ಆ ಬಳಿಕ ವೀರಬಾಹುವು ತನ್ನ ಬಲದೊಡನೆ ಸ್ವಾಮಿಯ ಸನ್ನಿಧಿಯ ದರ್ಶನ ಪಡೆಯಲು ಮಹಾಕೂಟಕ್ಕೆ ತೆರಳಿದನು. ಮರುದಿನ ತಂದೆಯ ಅನುಜ್ಞೆಯಂತೆ ಭಾನುಕೋಪನು ತನ್ನ ಅನುಜರನ್ನು ಕೊಂದ ಸೇಡನ್ನು ವೈರಿಯ ಕೆನ್ನೆತ್ತರವನ್ನು ಸುರಿಸಿಯೇ ತೀರಿಸುವೆನೆಂಬ ಪುರಡೆಸುವ ಮನೋಭಾವದಿಂದಲೇ ಕೋಪಾನಲನಾಗಿ ವರೂಥವನ್ನೇರಿ ಸಕಲ ಬಲ ಸಮೇತನಾಗಿ ರಣರಂಗವನ್ನು ಪ್ರವೇಶಿಸಿದನು. ಉಭಯ ಬಲಗಳಲ್ಲಿ ಘೋರ ಸಂಗ್ರಾಮವು ಮೊದಲಿಟ್ಟಿತು. ಭಾನುಕೋಪನನ್ನು ವೀರಬಾಹುವು ಎದುರಿಸಿದನು. ಬಹುಕಾಲದವರೆಗೆ ಈರ್ವರಲ್ಲಿ ಸಮಾನವಾಗಿಯೇ ಶರಸಂಧಾನದ ಚಮತ್ಕೃತಿಯಲ್ಲಿಯೇ ಯುದ್ಧವು ಸಾಗಿತು. ಜಯಶ್ರೀ ಈರ್ವರ ಮಧ್ಯದಲ್ಲಿ ಮಿಸುಕದಂತೆ ನಿಂತಳು. ನಂತರ ಭಾನುಕೋಪನು ಶತಸಹಸ್ರ ಶರಗಳಿಂದ ವೀರಬಾಹುವಿನ ರಥವನ್ನು ನಾಶಗೊಳಿಸಿ ಗಹಗಹಿಸಿ ನಗುತ್ತಿರಲು ವೀರಬಾಹುವು ತಡಮಾಡದೆ ವಿನೂತನ ರಥವೊಂದನ್ನು ತರಿಸಿ ಏರಿ ಕೋಪದಿಂದ ಭಾನುಕೋಪನಿಂದ ಪ್ರಯೋಗಿಸಲ್ಪಟ್ಟ ಬಾಣಗಳನ್ನೆಲ್ಲ ಕತ್ತರಿಸಿ ಹಾಕಿ ಅಸಂಖ್ಯಾತ ಕ್ರೂರ ಶರಗಳನ್ನೆಚ್ಚು ಭಾನುಕೋಪನನ್ನು ವೀರಥನನ್ನಾಗಿ ಮಾಡಿದುದಲ್ಲದೆ ಆತನ ಮುಕುಟ ಧನಸ್ಸುಗಳನ್ನು ಛೇದಿಸಿದನು. ಕೂಡಲೇ ಭಾನುಕೋಪನು ಬ್ರಹ್ಮಶಕ್ತಿಯನ್ನಭಿಮಂತ್ರಿಸಿ ವೀರಬಾಹುವಿನ ಮೇಲೆ ಪ್ರಯೋಗಿಸಲು ಆ ಭಯಂಕರ ಆಯುಧವು ಕಿಡಿಗಳನ್ನು ಗುಳುತ್ತಾ ಕರ್ಬೊಗೆಯನ್ನು ಗುಳಿ ದಿಕ್ಪಟಗಳನ್ನು ಕತ್ತಲೆಗವಿಸುತ್ತಾ ಭೋರ್ಗರೆದು ಬರುತ್ತಿರಲು ಅದಕ್ಕೆ ಪ್ರತಿಯಾಗಿ ವೀರಬಾಹುವು ಪ್ರಯೋಗಿಸಿದ ಕೋಟಿ ಬಾಣಗಳನ್ನು ನುಂಗಿ ವೀರಬಾಹುವನ್ನು ಆಹುತಿಗೊಳ್ಳಲು ಆತನ ಮೇಲೆರಗುತ್ತಿರುವಲ್ಲಿ ವೀರಬಾಹುವು ಕ್ಷಣಕಾಲ ಕಣ್ಮುಚ್ಚಿ ಗುಹಸ್ವಾಮಿಯನ್ನು ಧ್ಯಾನಿಸಿ ಕೈಗತ್ತಿಯಿಂದ ಆ ಬ್ರಹ್ಮಶಕ್ತಿಯನ್ನು ತಿವಿದನು. ಅದು ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಂಡು ತುಂಡು ತುಂಡಾಗಿ ಬಿದ್ದಿತು. ಕೂಡಲೇ ಭಾನುಕೋಪನು ಅತಿಶಯ ಸಿಟ್ಟಿನಿಂದ ಖಡ್ಗಹಸ್ತನಾಗಿ ವೀರಬಾಹುವಿನ ಮೇಲೆ ಏರಿ ಬರುತ್ತಿರಲು ವೀರಬಾಹುವು ತನ್ನ ಕೋಲ್ಮಿಂಚಿನಂತೆ ಚಮಕಿಸುವ ಖಂಡೆಯವನ್ನು ಜಡಿದು ಝಳಪಿಸಿ ಅದರಿಂದ ಖಡ್ಗಧಾರಿಯಾಗಿದ್ದ ರಕ್ಕಸನ ಬಲಗೈಯನ್ನು ಕತ್ತರಿಸಿ ಹಾಕಿದನು. ಭಾನುಕೋಪನು ನಿರ್ವಿಣ್ಣನಾಗದೆ ಕೂಡಲೇ ಎಡಗೈಯಲ್ಲಿ ಬೇರೊಂದು ಖಡ್ಗವನ್ನು ಧರಿಸಿ ಬರಲು ಆ ವಾಮಹಸ್ತವನ್ನು ಕತ್ತರಿಸಿ ವೀರಬಾಹುವು ಬೊಬ್ಬಿರಿದನು. ಕೂಡಲೇ ಮಹಾಸಾಹಸಿಯಾದ ಭಾನುಕೋಪನು ಮಾಯಾಸ್ತ್ರವನ್ನು ಪ್ರೇರಿಸಲು ಅಭಿಮಂತ್ರಿಸಬೇಕೆಂದು ಬಾಯಿದೆರೆಯಬೇಕೆನ್ನುವಷ್ಟರಲ್ಲಿ ಅವನ ಶಿರವನ್ನು ವೀರಬಾಹುವು ಖಡ್ಗದಿಂದ ಕತ್ತರಿಸಿ ಕೆಡಹಿದನು. ದೇವತೆಗಳು ಹೂಮಳೆಗರೆದರು. ದಿಗ್ದೇವತೆಗಳು ನವಗ್ರಹಗಳು ನಲಿದವು. ದೇವದುಂದುಭೆಗಳು ಮೊಳಗಿದವು. ಋಷಿಗಳು ಕುಣಿದಾಡಿದರು. ದೈತ್ಯರು ಕೆಟ್ಟೆವೆಂದು ರಣರಂಗವನ್ನು ಬಿಟ್ಟೋಡಿದರು. ವೀರಬಾಹುವು ತನ್ನ ವೀರನಾಯಕರಿಂದಲೂ ಭೂತಗಣಗಳಿಂದಲೂ ಕೂಡಿಕೊಂಡು ಜಯಘೋಷದಿಂದ ದಿಗಂತಗಳನ್ನೆಲ್ಲ ಧ್ವನಿದುಂಬಿಸುತ್ತಾ ಬಂದು ಹೇಮಕೂಟದಲ್ಲಿಯ ಸ್ವಾಮಿ ಗುಹನನ್ನು ಕಂಡು ಎರಗಿ ಆತನ ಕೃಪೆಗೆ ಪಾತ್ರನಾದನು. ಇತ್ತ ಶೂರಪದ್ಮನು ರಣರಂಗದಲ್ಲಿ ತನ್ನ ಪ್ರಿಯ ಪುತ್ರನೂ ಅಪ್ರತಿಹತ ಪರಾಕ್ರಮಿಯೂ ಆದ ಭಾನುಕೋಪನು ದೇಹ ಬಿಟ್ಟುದನ್ನರಿತು ಅತ್ಯಂತ ಶೋಕದಿಂದ ನೆಲದ ಮೇಲುರುಳಿ ಹೊರಳಾಡಿದನು.
ಅಯ್ಯೋ ವತ್ಸನೇ, ನಿನ್ನ ಮರಣದಿಂದ ದೇವತೆಗಳಿಗೆ ಹಬ್ಬವಾಯಿತು. ತಮ್ಮ ತಮ್ಮ ಸ್ಥಾನಮಾನಗಳನ್ನು ಪುನಃ ದೊರಕಿಸಿ ಇನ್ನು ಸಂತೋಷವಾಗಿ ಇರುವರು. ಇಂದಿಗೆ ನನ್ನನ್ನುಳಿದು ಹೋಗಿ ಅನಾಥನನ್ನಾಗಿ ಮಾಡಿದೆಯಾ ಕಂದ ಎಂದು ಹಲುಬಿ ಹಂಬಲಿಸಿ ರೋಧಿಸಿದನು. ಅಂತಃಪುರದ ಸ್ತ್ರೀಯರಾದ ಪದ್ಮಕೋಮಲೆಯರೇ ಮೊದಲಾದ ಲಲನಿಯರು ಮುಕ್ತಕೇಶಿನಿಯರಾಗಿ ಬಂದು ಅದೇ ಆಗ ತಂದೆಟ್ಟ ಭಾನುಗೋಪನ ತುಂಡು ತುಂಡಾದ ದೇಹದ ಮೇಲೆ ಬಿದ್ದು ಹೊರಳಾಡಿ ವಿಲಪಿಸಿದರು. ದೇವತೆಗಳ ಪತ್ನಿಯರನ್ನು ಮನವಾರೆ ಶಪಿಸಿದರು. ಸುತನ ಮರಣೋತ್ತರ ಕ್ರಿಯೆಗಳ ನಂತರ ಶೂರಪದ್ಮನು ಅತ್ಯಂತ ಕ್ರೋಧದಿಂದ ವೈರಿಗಳನ್ನು ಸಂಹರಿಸಿ ವೀರಯಾಗದಿಂದ ಸತ್ತ ತನ್ನ ಸಹೋದರ ಪುತ್ರರನ್ನು ಮರಳಿ ಬದುಕಿಸುವೆನು ಎಂದು ನಿಶ್ಚಯಿಸಿ ತನ್ನ ತಮ್ಮ ಸಿಂಹವಕ್ತ್ರನನ್ನು ಕರೆತರಲು ಅಸುರಪುರಿಯಲ್ಲಿಗೆ ದೂತರನ್ನಟ್ಟಿದನು. ಶೂರಪದ್ಮನ ತಮ್ಮನಾದ ಸಿಂಹವಕ್ತ್ರನು ದೂತರ ಮುಖಭಾವದಿಂದ ಭಾನುಗೋಪನು ಮಡಿದ ವಾರ್ತೆಯನ್ನು ಕೇಳಿ ಮಮ್ಮಲ ಮರುಗಿದನು. ಹೇಗೋ ಮನಕ್ಕಾದ ದುಃಖವನ್ನು ತಡೆದುಕೊಂಡು ರಥವೇರಿ ಶೀಘ್ರವಾಗಿ ಸಕಲ ಚತುರಂಗ ಬಲದೊಡನೆ ಆಕಾಶ ಮಾರ್ಗದಿಂದ ವೀರ ಮಹೇಂದ್ರಪುರಿಗೆ ಬಂದು ಅಣ್ಣನನ್ನು ಕಂಡು ದುಃಖಿಸುತ್ತಾ ಆತನ ಪಾದಗಳ ಮೇಲೆ ಕೆಡೆದನು. ಶೂರಪದ್ಮನು ದುಃಖಿಸುವ ತಮ್ಮನನ್ನು ಮೇಲೆತ್ತಿ ಅಪ್ಪಿಕೊಂಡು, ದುಃಖಿಸಬೇಡ ತಮ್ಮ, ನಾಳೆಯೇ ನೀನು ರಣರಂಗದಲ್ಲಿ ಎದುರಿಸಿದ ಶತ್ರುಗಳನ್ನು ನಿಶ್ಶೇಷವಾಗಿ ಸಂಹರಿಸಿ ವಿಜಯಿಯಾಗಿ ಬಾ. ಸೋದರರನ್ನು ಸುತರನ್ನು ಪುನಃ ಜೀವಂತವಾಗಿ ಪಡೆಯುವ ಹೊಣೆ ನನಗಿರಲಿ ಎಂದು ಆಜ್ಞಾಪಿಸಿದನು. ಆಗ ಸಿಂಹವಕ್ತ್ರನು ವಿಷಾದದಿಂದ, ಅಣ್ಣ, ಕುಮಾರನನ್ನು ಯುದ್ಧದಲ್ಲಿ ಎದುರಿಸಿ ಶಿವದ್ವೇಷಿಯಾಗಿ ಕುಲವಂಶಗಳಿಗೆ ವಿನಾಶವನ್ನು ತಂದೊಡ್ಡಬೇಡವೆಂದು ಹೇಳಿದ ನನ್ನ ಹಿತವಚನವು ನಿನಗೆ ದಹಿಸುವ ವಿಷವೆನಿಸಿತು. ತತ್ಪರಿಣಾಮವಾಗಿ ಸೋದರನನ್ನು ಸುತರನ್ನು ಬಂಧುಗಳನ್ನು ಕಳೆದುಕೊಂಡು ದುಃಖಭಾಜನನಾದೆ. ಇರಲಿ, ವಿಧಿಯ ನಿಯಮವನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ. ನಾಳಿನ ಸಮರದಲ್ಲಿ ನಾನು ಶತ್ರುಗಳನ್ನು ಸಂಹರಿಸಿದರೆ ಬಂದು ನಿನ್ನನ್ನು ಕಂಡೇನು ಎಂದು ಅಣ್ಣನನ್ನು ಬೀಳ್ಕೊಂಡು ಸಮರ ಸಿದ್ಧತೆಗಾಗಿ ತೆರಳಿದನು. ಮಾರನೆಯ ದಿನ ಉದಯದಲ್ಲಿ ಪ್ರಾರ್ಥವಿಧಿಗಳ ನಂತರ ಸಿಂಹವಕ್ತ್ರನು ಸಪ್ತಸಾಗರ ಪರಿಪೂರ್ಣವಾಗುವಷ್ಟು ರುಧಿರ, ಮಾಂಸ, ಮಧು, ಕ್ಷೀರ, ದಧಿ, ಸುರೆ ಇವುಗಳನ್ನು ಪಾನ ಮಾಡಿ ಭಕ್ಷ್ಯ ಭೋಜ್ಯಗಳನ್ನು ಭಕ್ಷಿಸಿ ಪರಿಮಳ ದ್ರವ್ಯಗಳನ್ನು ಮೈಗೆಲ್ಲ ಪೂಸಿಕೊಂಡು ವಸ್ತ್ರಭೂಷಣಗಳಿಂದ ವಿಭೂಷಿತನಾದನು. ಶಿವನಿತ್ತ ದಂಡ, ಚಕ್ರ, ಕುಲಶ, ಶೂಲಗಳನ್ನು, ಸಮಸ್ತ ದೇವತಾಸ್ತ್ರಗಳನ್ನು, ಖಡ್ಗ, ತೋಮರ, ಕೃಪಾಣ, ಪಾಶ ಮೊದಲಾದ ಆಯುಧಗಳನ್ನು ಸಿದ್ಧಪಡಿಸಿಕೊಂಡನು. ದಶಲಕ್ಷ ಕುದುರೆಗಳನ್ನು ಹೂಡಿದ ಭವ್ಯ ರಥವನ್ನೇರಿ ಲಕ್ಷವಾಹಿನಿ ಚತುರಂಗ ಬಲ ಸಮೇತನಾಗಿ ಛತ್ರ ಚಾಮರಗಳ ವೈಭವದೊಡನೆ ಅನೇಕ ರಣವಾದ್ಯಗಳು ಭೋರೆಡುತ್ತಿರಲು ಸಮರಾಂಗಣಕ್ಕೆ ಅಭಿಮುಖನಾಗಿ ಹೊರಟನು. ಅನೇಕ ಅಪಶಕುನಗಳು ತೋರಿ ಅಶುಭವನ್ನು ಕೈ ಎತ್ತಿ ಸಾರಿ ಹೇಳಿದರೂ ಆ ಭಯಂಕರ ರಾಕ್ಷಸನು ಅವುಗಳನ್ನೇನೂ ಲೆಕ್ಕಿಸದೆ ಮುನ್ನುಗ್ಗಿದನು. ಆತನ ಬರವನ್ನು ಕಂಡ ಹರಿಬ್ರಹ್ಮೇಂದ್ರಾದಿಗಳು ಭಯದಿಂದ ನಡುಗುತ್ತಾ ಸುಬ್ರಹ್ಮಣ್ಯ ಸ್ವಾಮಿಯ ಸಾನ್ನಿಧ್ಯವನ್ನು ಸೇರಿ ಕೈಮುಗಿದು, ಸ್ವಾಮಿ, ಶೂರಪದ್ಮನಿಗೆ ಸಿಂಹವಕ್ತ್ರನೆಂಬ ಭಯಂಕರ ದೈತ್ಯನೊಬ್ಬ ಸಹೋದರನಿದ್ದಾನೆ. ಆತನಿಗೆ ಸಹಸ್ರ ಶಿರಸ್ಸುಗಳು, 2 ಸಾಸಿರ ತೋಳುಗಳು, ಆತನ ಎದೆಯೇ ಸಹಸ್ರ ಯೋಜನ ವಿಸ್ತೀರ್ಣವಾಗಿದೆ. ಆತನ ವಿಕ್ರಮವನ್ನು ಹೇಳುವುದಾದಲ್ಲಿ ಆತನೊಮ್ಮೆ ಮೇರುಗಿರಿಯನ್ನು ಗದೆಯನ್ನಾಗಿ ಮಾಡಿಕೊಳ್ಳಬೇಕೆಂದು ಅದನ್ನೆತ್ತಿ ಬ್ರಹ್ಮಾಂಡದಲ್ಲಿ ತಿರುಗಿಸಿ ನೋಡಿದನು. ಅದು ಆತನಿಗೆ ಬಹು ಹಗುರವಾಗಿ ಕಂಡುದರಿಂದ ಅದನ್ನು ಅದರ ಮೊದಲ ಸ್ಥಾನದಲ್ಲಿರಿಸಿಬಿಟ್ಟನು. ಇಂಥ ಭಯಾನಕವಾದ ಸತ್ವಶಾಲಿ ರಕ್ಕಸನಿಂದ ನಮ್ಮನ್ನು ರಕ್ಷಿಸು ಎಂದು ಬೇಡಿಕೊಂಡರು. ಆಗ ಭಕ್ತ ರಕ್ಷಕನಾದ ಕುಮಾರಸ್ವಾಮಿಯು ನಸುನಗುತ್ತಾ ಅವರಿಗೆ ಅಭಯ ಪ್ರದಾನ ಮಾಡಿ ವೀರಬಾಹುವನ್ನು ಕರೆದು ಪ್ರತ್ಯೇಕವಾಗಿ ಆತನಿಗೆ ಕೆಲವು ಸೂಚನೆಗಳನ್ನಿತ್ತು ಯುದ್ಧ ಭೂಮಿಯಲ್ಲಿ ಸಿಂಹವಕ್ತ್ರನನ್ನು ಎದುರಿಸಲು ಆತನಿಗೆ ವೀಳೆಯವಿತ್ತು ಕಳುಹಿದನು. ವೀರಬಾಹು ದಿವ್ಯಾಂಬರಧಾರಿಯಾಗಿ ಪುಷ್ಪಗಳಿಂದ ಅಲಂಕೃತನಾಗಿ ವಿವಿಧ ಅಸ್ತ್ರಶಸ್ತ್ರಗಳಿಂದ ಸುಸಜ್ಜಿತನಾಗಿ ದಿವ್ಯ ರಥವನ್ನೇರಿ ಮುಂದೆ ನಡೆದನು. ವೀರರು, ಸಹಸ್ರವಾಹಿನಿ ಭೂತಗಳು ವೀರಬಾಹುವನ್ನು ಹಿಂಬಾಲಿಸಿದವು. ವಾದ್ಯಗಳು ಭೋರಿಟ್ಟವು. ಧೂಳು ಆಗಸವನ್ನು ಮುಸುಕಿತು. ಭೂತಗಣಗಳಿಗೂ ಅಸುರ ಬಲಕ್ಕೂ ತುಮುಲ ಯುದ್ಧವು ಕೈಗಟ್ಟಿತು. ಅದರಲ್ಲಿ ದೈತ್ಯ ಪ್ರಮುಖರಾದ ದಶಮುಖ, ದುರ್ಮುಖ ಮೊದಲಾದ ಭಯಂಕರ ರಕ್ಕಸರು ರಣಾಂಗಣದಲ್ಲಿ ಸಾವನ್ನಪ್ಪಿದರು. ಬಳಿಕ ವೀರಬಾಹುವು ಸಿಂಹವಕ್ತ್ರನನ್ನು ತಾಕುವ ಭರದಲ್ಲಿ ಬರುತ್ತಿರುವಾಗ ಮಧ್ಯ ಮಾರ್ಗದಲ್ಲಿ ಸಿಂಹವಕ್ತ್ರನ 100 ಮಕ್ಕಳು ಖಡ್ಗಹಸ್ತರಾಗಿ ಉರುಬೆಯಿಂದ ತರುಬಿದರು. ಕೂಡಲೇ ವೀರಬಾಹುವು ಬಿಲ್ಲು ಬತ್ತಳಿಕೆಯನ್ನು ರಥದಲ್ಲಿಯೇ ಇಳುಹಿ ಖಡ್ಗಹಸ್ತನಾಗಿ ರಥದಿಂದಿಳಿದು ಆ 100 ಸಿಂಹಮುಖ ಸುತರೊಡನೆ ಏಕಾಂಗಿಯಾಗಿ ಸೆಣಸಿ 100 ಶಿರಗಳನ್ನು ಕತ್ತರಿಸಿ ಬಳಿಕ ರಥವೇರಿ ಧನುಸ್ಸನ್ನು ಕೈಗೆತ್ತಿಕೊಂಡನು.
ವೀರಬಾಹುವು ತನ್ನ 100 ಮಕ್ಕಳ ಶಿರಗಳನ್ನು ಚೆಂಡಾಡುತ್ತಿರುವುದನ್ನು ಕಣ್ಣಾರೆ ಕಂಡ ಸಿಂಹಭಕ್ತರನು ಹೃದಯ ತಳಮಳ ಅದುಮಿ ಹತ್ಯೆಗರೆದು ಕ್ರೋಧೋನ್ಮತ್ತನಾಗಿ ವೀರಬಾಹುವನ್ನು ಸಮೀಪಿಸಿ, ಎಲೋ ಕಪಟದೂತನೇ, ಎಳೆಯ ಬಾಲಕರಾದ ನನ್ನ ಮಕ್ಕಳನ್ನು ಸಂಹರಿಸಿ ನಿನ್ನಷ್ಟಕ್ಕೆ ನೀನು ಮಹಾಬಲಶಾಲಿ ಎಂದು ಭಾವಿಸಿ ಉಬ್ಬಬೇಡ. ಇದೋ ಈಗಲೇ ನಿನ್ನನ್ನು ಸಂಹರಿಸಿ ದಿಗ್ಬಲಿಯನ್ನು ಕೊಡುತ್ತೇನೆ ಎಂದು ನುಡಿದು ಭಯಂಕರವಾಗಿ ಗರ್ಜಿಸಿ ದಂಡ ತ್ರಿಶೂಲಗಳನ್ನು ಒಂದೊಂದಾಗಿ ವೀರಬಾಹುವಿನ ಮೇಲೆ ಪ್ರಯೋಗಿಸಿದನು. ವೀರಬಾಹುವು ವಿಚಲಿತನಾಗದೆ ಸಹಸ್ರ ಬಾಣಗಳನ್ನು ಹೂಡಿ ಅವೆರಡೂ ಆಯುಧಗಳನ್ನು ತುಂಡರಿಸಿದನು. ಅಲ್ಲದೆ ರಕ್ಕಸನನ್ನು ಮರ್ದಿಸಲು ಪಾಶುಪತಾಸ್ತ್ರವನ್ನೇ ಪ್ರಯೋಗಿಸಿದನು. ಆದರೆ ಪ್ರತಿಯಾಗಿ ಸಿಂಹವಕ್ತರನು ಪಾಶುಪತಾಸ್ತ್ರವನ್ನೇ ಪ್ರಯೋಗಿಸಿದನು. ಎರಡೂ ಮಹಾಸ್ತ್ರಗಳು ಒಂದನ್ನೊಂದು ಸೋಲಿಸಲಾರದೆ ತಮ್ಮ ತಮ್ಮ ಒಡೆಯರ ಕೈ ಸೇರಿದವು. ಹೀಗೆ ಸಮದಂಡೆಯಲ್ಲಿ ಸಮರವು ನಡೆದಿರಲು ಸಿಂಹವಕ್ತರನು ಕಡುಕೋಪದಿಂದ ಮಾಯಾಪಾಶವನ್ನು ಆಹ್ವಾನಿಸಿ ಸಕಲ ವೈರಿಗಳನ್ನು ಬಂಧಿಸಿ ಉದಯಗಿರಿಯಲ್ಲಿರುವಂತೆ ಆಜ್ಞಾಪಿಸಿದನು. ಕೂಡಲೇ ಪಾಶವು ರಣರಂಗದಲ್ಲೆಲ್ಲ ದಟ್ಟವಾದ ಕತ್ತಲೆಯನ್ನು ಪಸರಿಸಿತು. ವೀರಬಾಹು ಮೊದಲಾದ ವೀರ ಪ್ರಮುಖರಿಗೆ ಇದೇನೆಂಬುದು ಅರ್ಥವಾಗುವುದರೊಳಗಾಗಿ ಅವರೆಲ್ಲರನ್ನೂ ಬಂಧಿಸಿ ಉದಯಗಿರಿಯಲ್ಲಿ ಉರುಳಿಸಿಬಿಟ್ಟಿತು. ಇದರಿಂದ ನಿರಾತಂಕನಾದ ಸಿಂಹಭಕ್ತನು ಉತ್ಸಾಹದಿಂದ, ಆ ಗುಹನೆಂಬ ಬಾಲಕನೆಲ್ಲಿ? ನನ್ನೊಡನೆ ಯುದ್ಧ ಮಾಡಲಂಜಿ ಓಡಿ ಹೋದನೇ ಎಂದು ಚಾರರನ್ನು ಪ್ರಶ್ನಿಸಲು ಅವರು, ಸ್ವಾಮಿ, ಆ ಗುಹನು ಮಹಾಕೂಟದ ತನ್ನ ಬಿಡಾರದಲ್ಲಿ ಸಹಸ್ರ ಸಂಖ್ಯೆಯ ಭೂತಗಣಗಳಿಂದ ಸಂಸೇವ್ಯನಾಗಿ ಸ್ವಸ್ಥಚಿತ್ತನಾಗಿದ್ದಾನೆ ಎಂದು ಚಾರರು ಉತ್ತರಿಸಿದರು. ಕೂಡಲೇ ಮಹಾಕೂಟಕ್ಕಭಿಮುಖವಾಗಿ ರಥವನ್ನು ಓಡಿಸೆಂದು ಆ ಸಿಂಹಮುಖನು ಸಾರಥಿಗೆ ಆಜ್ಞಾಪಿಸಿದನು. ಇತ್ತ ವಾಯುದೇವನು ವೇಗದಿಂದ ಕುಮಾರಸ್ವಾಮಿಯಲ್ಲಿಗೆ ಬಂದು, ಸ್ವಾಮಿ, ಸಿಂಹವಕ್ತ್ರನು ವೀರಬಾಹುವು ಮೊದಲಾದ ಸಮಸ್ತ ವೀರರನ್ನು ಮಾಯಾಪಾಶದಿಂದ ಬಂಧಿಸಿ ಉದಯಗಿರಿಯಲ್ಲಿ ಇರಿಸಿದ್ದಾನೆ. ಸದ್ಯ ಆತನೇ ನಿನ್ನನ್ನು ರಥಾರೂಢನಾಗಿ ಹುಡುಕಿಕೊಂಡು ಬರುತ್ತಲಿದ್ದಾನೆ ಎಂದು ಉದ್ವೇಗದಿಂದ ಮುಂಜಾಗ್ರತೆಯ ಕ್ರಮ ಕೈಗೊಳ್ಳಲು ತಿಳಿಸಿದನು. ಆಗ ಕುಮಾರಸ್ವಾಮಿಯು ಯುದ್ಧಕ್ಕೆ ಸನ್ನದ್ಧನಾಗತೊಡಗಿದನು.